ಅನೇಕ ಜನ ಕೂಡಿಕೊಂಡು ಒಂದು ಮಹಾನ್ ಮೂವ್ಮೆಂಟನ್ನು ಮಾಡಿದರು. ಕರಪ್ಷನ್ ವಿರುದ್ಧವಾಗಿ ಭಾರತ ಅಂತೇಳಿ ಹೋರಾಟ ಮಾಡಿದರು. ಅದಕ್ಕೆ ಮುಂದಾಳತ್ವವನ್ನು ನಮ್ಮ ನಿಮಗೆ ಗೊತ್ತದ ಹೋರಾಟಗಾರ ಗಾಂಧಿವಾದಿ ಅಂತ ನಾವು ಕರ್ಕೊಳ್ತೀವಿ. ವಿಶೇಷವಾಗಿ ನಮ್ಮ ರಾಳೆಗಾನ ಸಿದ್ದಿಯ ಅಂದಾಗ ಗೊತ್ತಾಗಿಬಿಡುತ್ತೆ ನಿಮಗೆ. ಆ ವ್ಯಕ್ತಿ ಹೆಸರು ಹೇಳೋಕ್ಕಿಂತಲೂ ಹೇಳಿದ್ರೆ ಸಾಕು ನಿಮ್ಗೆ ಗೊತ್ತಾಗಿಬಿಡ್ತದ. ಅಣ್ಣಾ ಹಜಾರೆ ಇವರೆಲ್ಲರ ಒಟ್ಟು ಪ್ರಯತ್ನದ ದೇಶದಲ್ಲಿ ಹೊಸ ಒಂದು ಸಂಚಲನ ಮೂಡಿತ್ತು. ಆದರೆ ನಮ್ಮ ದೇಶದ ದುರಂತಲ್ರಿ, ಅದಕ್ಕೆ ನಾವು ದುರ್ದೈವ ಅನ್ಲಿಕ್ಕೆ ಹೋಗೋದಿಲ್ಲ. ಇವರಲ್ಲಿಯೂ ಕೆಲವು ಸ್ವಾರ್ಥಗಳು, ಸಣ್ಣತನಗಳು ನಿಜವಾಗಿಯೂ ಆ ಮೂಮೆಂಟನ್ನು ಹಾಳು ಮಾಡಿದವು. ಇವತ್ತು ಎಲ್ಲರೂ ಛಿದ್ರಾಗಿ ಹೋದಂಥ ಪ್ರಸಂಗ ಬಂದುಬಿಟ್ಟಿದೆ. ಮೊದಲನೇದಾಗಿ ಅಣ್ಣಾ ಹಜಾರೆ ಅವರು ಒಂದು ತಪ್ಪು ಮಾಡಿದರು. ಭ್ರಷ್ಟಾಚಾರದ ಹೋರಾಟ ಮಾಡಿದಾಗ ಅದರ ಚುಕ್ಕಾಣಿ ಯಾರು ಹಿಡಿಬೇಕು? ಭ್ರಷ್ಟಾಚಾರ ರಹಿತದಿಂದ ವ್ಯಕ್ತಿ ಚುಕ್ಕಾಣಿ ಹಿಡಿಯುವಂಥ ಪ್ರಯತ್ನ ಮಾಡಬೇಕು. ರಾಜಕೀಯಕ್ಕೆ ಬರಬೇಕು, ರಾಜನೀತಿಯನ್ನು ಮಾಡಿ ತೋರಿಸ್ಬೇಕು. ಯಾಕೆ ಇವ್ರು ಬರಲಿಲ್ವ? ನಮ್ಮ ನಿಮಗೆ ಗೊತ್ತದ ನೆಲ್ಸನ್ ಮಂಡೇಲ ರಾಜಕಾರಣ ಮಾಡಿ ರಾಜನೀತಿ ತೋರಿಸಿ ಹೋದ್ರು. ಹಂಗೆ ಬರಬೇಕಾಗಿತ್ತು. ಹೇಗೋ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ ಕಟ್ಟಿದ್ರು. ಅವರಿಗೆ ಒಬ್ಬ ಗುರುವಾಗಿ ಬಂದ ಈ ದೇಶದ ಭ್ರಷ್ಟಾಚಾರ ಹೋಗಿಸೋದಕ್ಕೆ, ಸಾರಾಯಿ ನಿಷೇಧ ಮಾಡೋದಕ್ಕೆ ಅವನ ಜೊತೆ ಕೈ ಕುಡಿಸಿ ಹೊಸ ವ್ಯವಸ್ಥೆಗೆ ಸಹಕಾರ ಮಾಡಿದ್ರೆ ಇವತ್ತು ಅಣ್ಣಾ ಹಜಾರೆ ಈ ದೇಶದ ಪೂಜನೀಯ ವ್ಯಕ್ತಿಗಳಲ್ಲಿ ಒಬ್ಬರಾಗ್ತಿದ್ರು. ಆದರೆ ದುರಂತ ಅವರು ಅದನ್ನು ಒಪ್ಪಲಿಲ್ಲ. ಈ ರಾಜಕೀಯ ಬೇಡ, ಗಾಂಧಿ ಹಂಗೇನು ಮಾಡಲಿಕ್ಕೆ ಹೋದರು. ಅದರ ಹಾದಿ ಯಾರಿಗೆ ಆಯ್ತು ಅಂದ್ರೆ ಇವತ್ತು BJP ಗೆ ಆಯ್ತು. ಮುಂದೆ ಮುಗುದಾಣ ಇಲ್ಲದಂಥ ಹೋರಿ ಆಗಿಬಿಟ್ರು ಕೇಜ್ರಿವಾಲ್. ಎಲ್ಲರನ್ನ ಒಬ್ಬೊಬ್ಬರನ್ನಾಗಿ ಯೋಗೇಂದ್ರ ಯಾದವ್ ಅವ್ರನ್ನ, ಪ್ರಶಾಂತ್ ಭೂಷಣ್ ಅವ್ರನ್ನ, ಜೊತೆಗೆ ಶಾಂತಿ ಭೂಷಣ್ ಅವರನ್ನು, ಅದೇ ಕಾಲಕ್ಕೆ ಮೈದಾ ಪಾಡ್ಕರ್ ಅಂತ ಮಹಾನ್ ವ್ಯಕ್ತಿಗಳನ್ನು ದೂರ ಸರಿಸಿ ತಮ್ಮದೇ ಒಂದು ಡಿಕ್ಟೇಟರ್ಶಿಪ್ ಅದ ಆಮ್ ಆದ್ಮಿ ಕಟ್ಕೊಂಡ್ರು. ಭ್ರಷ್ಟಾಚಾರದ ಹೋರಾಟ ಮಾಡಿದರು, ಒಳ್ಳೆಯ ಆಡಳಿತ ಕೊಟ್ಟರು, ಏನೆಲ್ಲ ಮಾಡಿದರು, ಸ್ಕೂಲ್ಗಳನ್ನು ಕೊಟ್ಟರು, ಫ್ರೀ ಎಜುಕೇಷನ್ ಕೊಟ್ಟರು, 10+2 ಏನೆಲ್ಲ ಹೋರಾಟ ಮಾಡಿದರು. ಕೊನೆಗೆ ಭ್ರಷ್ಟಾಚಾರದ ಆರೋಪದಲ್ಲಿ ಮನೆಗೆ